ಶತಮಾನದೊಳಗ ಅನ್ನ ಬಸವನವ್ರ ಮಾತು ಹೇಳ್ಯಾರ. ಹೇಳ ಮಾತಾ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ನಡಿಬೇಕಾಗ್ಯದ. ಇರ್ಲಿ ಇವತ್ತು ಬಹಳ ಮಾತಾಡುವಂತ ವಿಶೇಷ ಬೇಡ. ಯಾಕಪ್ಪ ಅಂದ್ರೆ ಈಗಾಗಲೇ ಟೈಮಿಂಗ್ ಬಹಳ ಆಗ್ಯದ. ನಮ್ಮ ಸರ್ಜೋಡಿ ಕಲಾವಿದರು ಬೋರಮ್ಮ ತಂಗಿ ಧೈರ್ಯ ಅಪ್ಪಣೆಯನ್ನು ತಗೊಂಡು ಒಂದೆರಡು ವಿಷಯಗಳನ್ನ ಇಟ್ಟಾರ. ಏನಿಟ್ಟಾರ ವಿಷಯಗಳನ್ನ ಏನಿಟ್ಟಾರ? ಒಂದು ಗುರು ಮತ್ತು ಒಂದು ಶಿಷ್ಯ. ಜಗತ್ತದೊಳಗ ಗುರು ಅನ್ನೋ ಶ್ರೇಷ್ಠ ಅದನೋ ಅಥವಾ ಶಿಷ್ಯ ಅನ್ನೋ ಶ್ರೇಷ್ಠ ಅದನೋ? ಹೌದು. ಎರಡು ವಿಷಯ ಇಟ್ಟಾರ. ಆ ವಿಷಯದ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನನ್ನಪ್ಪ ಅಮೋಕ್ಷಿದೆ ಹೆಂಗ ಗುರುವಿಗೆ ದುಡ್ಕೊಂಡ, ಕೈಲಾಸವನ್ನು ಬಿಟ್ಟು ಅಮೋಕ್ಷಿದೆ ಹೆಂಗ ಗುರುವಿನ ಕರ್ಕೊಂಡು ಮತ್ತೆ ಲೋಕಕ್ಕೆ ಬಂದ ಅನ್ನೋದು ನಾಲ್ಕು ಮಾತಿನೊಳಗ ಹೇಳಿ ಮತ್ತ ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋದಾದ. ಹೆಂಗ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಕ್ಷಿತ ಕೈಲಾಸದೊಳಗ ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ. ಪಾರ್ವತ ದೇವಿ ಅಮೋಕ್ಷದ ಮಾತು ಕೇಳ್ತಾಳ. ಮಗನಿಗೆ ಮಾತಾ ಏ ಅಮೋಕ್ಷಿತ, ನಿನಗ ನಾ ಹೆಚ್ಚಿನ ಕದಿ ನೋಡಿ ತಂದೆ ಹೆಚ್ಚಿನ ಹೋದ್ರೆ ಹೋ ಮೋಕ್ಷಿದ್ದ. ಹೌದು. ಅವಾಗೇನ್ ಹೇಳ್ತಾನೆ ತಾಯಿ ಮಾತಿಗೆ ಅಮೋಕ್ಷಿತ ಹೇಳ್ತಾನ. ಏನ್ ಹೇಳ್ತಾನೆ? ಎಲ್ಲ ಜಗತ್ತೊಳಗ ನನಗ ನನ್ನ ತಂದೆ ನನ್ನ ಗುರಿ ಹೆಚ್ಚಂದ. ತಾಯಿಗೆ ತುಂಬದಂಗ ಆಯ್ತು. ಬಟ್ಟು ತಮ್ಮ ಬೆಟ್ಟ ಮಾಡೀನಿ. ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತ ದೇವಿ ಅಮೋಕ್ಷದಾಗ ಮತ್ತೊಂದು ಮಾತು ಕೇಳ್ತಾಳ. ಏನ್ ಕೇಳ್ತಾಳೆ ಮಗನಿಗೆ? ಮತ್ತೊಂದು ಮಾತಾ ಎಲ್ಲ ಅಮೋಕ್ಷದ ನಿನ್ನ ಬಟ್ಟೆನ ಬೆಟ್ಟ ಮಾಡಿ ಕುಂದರ್ಸೀನಿ. ಇವತ್ತು ನಾ ಹೆಚ್ಚಿನ ಕಂಡ್ಲಿಲ್ಲ, ನಿನ್ನ ತಂದೆ ಹೆಚ್ಚಿನ ಒಂದಿ ಅಂದ್ರ ಹೌದು. ನಿನ್ನ ತಂದೆಗೆ ಹುಳ ಮುಟ್ಲ ಕಪ್ಪಿ ಮುಟ್ಲ ಸೀತಾ ತಂದು ಗುರುವಿನ ಸೇವೆ ಮಾಡೋ ಮೋಕ್ಷದ ಅಂತ ಹೇಳಿ. ಹೌದು. ಅವಾಗೇನ್ ಹೇಳ್ತಾನೆ ತಾಯಿ ಮಾತಿಗೆ ಅಪ್ಪ ಮೋಕ್ಷದ ಮಾತಾ? ಅಮೋಕ್ಷದ ಕುಲು ನಕ್ಕೊತ್ತೊಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಾವ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇತ್ತಂದ್ರ ಮುಂದಿಟ್ಟ ಎಲ್ಲ ಕಿರಂಗಿಲ್ಲ. ಹೂವ ಸೀತಾ ತಂದೆ ತೀರ್ತೈತೆ. ತಾಯಿಗೆ ಮಾತು ಕೊಟ್ಟು ಹೂವ ಸೀತಾ ತರ ಹೊಂಟ. ಹೌದು. ಟೈಮ್ಗೆ ಏನಕ್ಕದಿವ ಹೋದಂತ ಸಮುದ್ರದ ಪಾರ್ವತದ ವಿಚಾರ ಮಾಡ್ತಾಳ. ಏನ್ ಮಾಡ್ತಾಳ? ತಾಯಿ ಸುಂದರವಾದ ಬಳಕಾವತ್ತಿನ ತಯಾರು ಮಾಡಿ ಅಮೋಕ್ಷದನ್ ಭಕ್ತಿ ಮಾಡಿಸಲಾಗಿ ಬಿಟ್ಟು ಬಿಡ್ತಾಳ. ಬಿಟ್ಟು ಕಾಲಕ್ಕೆ ಏನಕ್ಕದಿವ ಬಳಕಾವತ್ತಿನ ನೃತ್ಯ ಮಾಡ್ಕೊತಾಳ. ಅಮೋಕ್ಷದ ಒಂದು ಮಾತು ಹೇಳ್ತಾ. ಏ ಅಮೋಕ್ಷದ ನಿನ್ನ ಮದುವೆ ಆಗಕ್ಕೆ ಬಂದಿನಿ ಹೋಗ್ ಭಗವಂತ ಅಂದ ಬಳಕಾವತ್ತಿ. ಹೌದು. ನೀನ್ ಲಗ್ನ ಆಗಕ್ ಬಂದಿನ ಹೇಳ್ತಾಳ ಬಳಕಾವತ್ತಿ ಮಾತಿಗೆ ಅಮೋಕ್ಷದ ಹೇಳ್ತಾನ. ಏನ್ ಹೇಳ್ತಾನೆ? ಯಾವ ತಾಯಿ ನಾನೀಗ ಪಾರ್ ಮಾಡ್ತಾನೆ ಗುರುವಿನ ಸೇವೆ ಈಗ ನಿನ್ನ ಮದುವೆ ಆಗೋದಾಗಂಗಿಲ್ಲ. ನನ್ನ ಗುರುವಿನ ಸೇವಕ ಹುಳ ಮುಟ್ಲರು ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೇನಿ. ನನ್ನ ಗುರುವಿನ ಸೇವಕ ಟೈಮ್ ಆಗತ್ತದ. ತಾಯಿ ಮೊದಲು ದಾರಿ ಬಿಡು ಅಂದ. ಹೌದು. ಅವಾಗ ಏನಾಯ್ತವ? ಬಳಕಾವತ್ತಿ ಹಠ ಹಿಡಿದಾಗ ಆದ್ರೂ ನಿನ್ನೆ ಮದುವೆ ಹಠ ಹಿಡಿದಾಗ ಕೈಲಾಸದೊಳಗ ಬಳಕಾವತ್ತಿಗೆ ಅಮೋಕ್ಷದ ಮಾತು ಕೊಟ್ಟ. ಏನಂತ ಕೊಡ್ತಾನೆ? ಈಗ ನಿನ್ನ ಮದುವೆ ಆಗೋದಾಗಂಗಿಲ್ಲ. ನನ್ನ ಮದುವೆ ಆಗಬೇಕಿತ್ತಂದ್ರ ಮರ್ತ್ಯ ಲೋಕದೊಳಗ ನಡ ಹಟ್ಟಿ ನಾಗರಗರ ಮಗಳು ಪದ್ಮಾವತಿಯಾಗಿ ಹುಟ್ಟಿವ ಜನಿಸಿವ. ನನ್ನ ಕೂನ ಹಿಡ್ದಿ ನನ್ನ ಜೋಡಿ ಮದುವೆ. ನನ್ನ ಕೂನ ಹಿಡ್ಲಿಕ್ಕೆ ಭಕ್ತ ಜೋಡಿ ಮದುವೆ ಕೈಲಾಸದಾಗ ಮಾತಾಗ್ಯದ. ಈ ಪ್ರಕಾರ ಮಾತು ಕೊಟ್ಟ. ತಾಯಿ ಹೇಳ ಪ್ರಕಾರ ಹುಳ ಮುಟ್ಲ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವೆ ಮಾಡಿದ. ತಾಯಿ ಇಟ್ಟ ಪರೀಕ್ಷೆ ಅಮೋಕ್ಷದ ಪಾಸಾಗಿ ಒಂದು ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರ್ಬೇಕಾಯ್ತು. ಹೌದು. ಬರುವಾಗ ಏನಂತ ತಗೋಬೇಕಾಯ್ತವ? ಏನಂತ ತಗೊಂಡು ಬಂದ? ಗೋಬರ ಕಬ್ಬಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗವಾಗಿ ಬಂಜಿಗೆ ತಟ್ಲೆ ಮಳೆ ಕೀಲ ಬೆಳೆ ಕೀಲ ಸರು ಸಾಹಿತ್ಯ ತಗೊಂಡು ತಂದಿ ಹಿಂದ್ ಮಾಡ್ಕೊಂಡು ನಂದಿ ಮುಂದ್ ಮಾಡ್ಕೊಂಡು ಭೂತಾಶಿದನ್ ಕರ್ಕೊಂಡು ಅಮೋಕ್ಷದ ಮೂರು ಮುಮ್ಮೆಟ್ಟು ಗುಡ್ಡ ಕೇಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟ್ಯಾಗ ಇಳಿಸಿದ. ಇದ್ರ ಮುಂದೆ ಹೋದಂತ ಕತ್ತಿ ಸಾರ ಮುಂದಿನ ಸಂಧಿಗೆ ಹಾಡಿ ಮಾತಾಡಿ ಹೇಳೋದಾಗ ಏನ ತಂಗಿ ಕಡೆ ಹೋಗೋದಾಗ ಬರಲ್ಲ ಬೀರು ಆ ಬೋರಮ್ಮ ತಂಗಿ ಎರಡು ವಿಷಯ ಇಟ್ಲು. ಏನಿಟ್ಟಾಡ್ರ ವಿಷಯ?